ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಬೆಳಗ್ಗೆಯಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೆ. ತುಂಬ ದಿನವೇ ಆಗಿತ್ತು ನನ್ನ ಕಿಚನ್ನ ಮಿಸ್ ಮಾಡ್ಕೋತಾ ಇದ್ರಿ ಅಂತ ಅನಿಸುತ್ತೆ. ಬೆಳಗ್ಗೆಯಿಂದನೇ ನನ್ನ ಕಿಚನ್ನಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನನ್ನ ಕಿಚನ್ ಹೀಗಿದೆ. ಸೊ ಕ್ಲೀನ್ ಮಾಡಿದಾಗಿಂದನೂ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ನಾನು ಕೆಲವೊಂದಿಷ್ಟು ಐಟಮ್ಸ್ನ ನಾನು ಇನ್ನೂ ಇಟ್ಟಿಲ್ಲ. ಸೊ ಕ್ಲೀನ್ ಮಾಡಿದಾಗಿಂದ ಅದು ಒಂದು ಟೈಮ್ ಬರಬೇಕು ಅಂತ ಹೊಸ ಹೊಸ ಐಟಮ್ಸ್ ತರಿಸಿದ್ದೀನಿ ನಾನು ಆನ್ಲೈನಿಂದ. ಸೊ ಅದನ್ನು ಇನ್ನೂ ಅನ್ಪ್ಯಾಕ್ ಕೂಡ ಮಾಡಿಲ್ಲ. ಸೊ ಅದನ್ನೆಲ್ಲ ಓಪನ್ ಮಾಡಿದ ಮೇಲೆ ನಾನು ನೀಟಾಗಿ ಆರ್ಗನೈಸ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಇನ್ನು ಲೀವ್ಸ್ ಎಲ್ಲ ಹಾಕಿದ್ದೆ, ಅದು ಕೂಡ ಎಲ್ಲ ತೆಗ್ದಿದ್ದೆ ನಾನು. ಅದು ಗಲೀಜಾಗಿತ್ತು ಅಂತಂದೇಳಿ ಅದು ಕೂಡ ಹೊಸ ತರಿಸ್ಬೇಕು. ಅದನ್ನು ಇನ್ನೂ ಆರ್ಡರ್ ಮಾಡಿಲ್ಲ. ಆರ್ಡರ್ ಮಾಡಿ ತರಿಸಿದ ಮೇಲೆ ಸೊ ಅದ್ರದ್ದು ಲಿಂಕ್ ನಾನು ಕೊಡ್ತೀನಿ. ಬೇಕು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ಲಿಂಕ್ ಬರುತ್ತೆ. ಆ್ಯಂಡ್ ನಾನು ಮೊನ್ನೆ ಹಬ್ಬದ ದಿವಸ ಪೈನಾಪಲ್ನ ತೊಗೊಂಡು ಬಂದಿದ್ದೆ, ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಸೊ ಅದು ಇನ್ನೂ ಹಣ್ಣು ಆಗಿರಲ್ವಲ್ಲ, ಇನ್ನೂ ಹಣ್ಣು ಆಗಲಿಕ್ಕೆ ತುಂಬ ದಿನವೇ ತೊಗೊಳುತ್ತೆ. ಸೊ ಅದು ಹಣ್ಣು ಆಗೋವರೆಗೂ ಇದೇ ಥರನೇ ಸ್ವಲ್ಪ ಶೋ ಥರ ಇಡೋಣ, ಚೆನ್ನಾಗಿ ಕಾಣುತ್ತೆ ಅಂತಂದೇಳಿ ನಾನು ಈ ಗ್ಯಾಸ್ ಪಕ್ಕ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತಂದೇಳಿ ಕಮೆಂಟ್ ಮಾಡಿ. ನೀವು ಅದೇ ಥರನೇ ಮಾಡಿ. ಹಣ್ಣಾಗಿಲ್ಲ ಅಂತ ಅಂದರೆ ಇದೇ ಥರ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಶೋ ಥರ ಆ ಕಡೆ ಒಂದು ಈ ಕಡೆ ಒಂದು ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ಇನ್ನೂ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಲ್ವ. ಸೊ ಇವತ್ತು ಸ್ಪೆಷಲ್ಲಾಗಿ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನವೇ ಆಗಿತ್ತು ಚಪಾತಿನ ಮಾಡಿದ್ದಿಲ್ಲ. ಅದರಲ್ಲೂ ಪಾಲಕ್ ಚಪಾತಿ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಪಾಲಕ್ ಸೊಪ್ಪು ಖಾಲಿ ಆಗಿತ್ತು. ಜಸ್ಟ್ ಹಂಗೆ ನಮ್ಮಮ್ಮಗೆ ಪದ್ರಿನ ಚಪಾತಿ ಅಂತ ಹೇಳ್ತಾರಲ್ಲ, ಸೊ ಎಣ್ಣೆ ಎಲ್ಲ ಹಚ್ಚಿ ನೀಟಾಗಿ ಮಡಚಿ ಲೇಯರ್ಸ್ ಬರುತ್ತಲ್ಲ, ಆ ಥರ ಮಾಡೋಣ ಅಂತ ಅಂದ್ಕೊಂಡು ಸೊ ಇವತ್ತು ಚಪಾತಿನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಮೊನ್ನೆ ನೆನೆ ಹಾಕಿದ್ದೆ, ಮಡಿಕೆ ಕಾಳನ್ನ ಮೊನ್ನೆ ನೆನೆ ಹಾಕಿದ್ದೆ. ಸೊ ನೆನ್ನೆ ಮೊಳಕೆ ಆಗಲಿ ಅಂತಂದೇಳಿ ಇಟ್ಟಿದ್ದೆ. ಸೊ ಚೆನ್ನಾಗಿತ್ತು. ನನಗೆ ಅದು ಎಲ್ಲ ನೆಂದು ಮೊಳಕೆ ಕಟ್ಟಿ ಎಲ್ಲ ಆಗಿದ್ಮೇಲೆ ಅದು ಒಂಥರ ಸ್ಮೆಲ್ ಬರುತ್ತೆ. ಕೆಲವೊಂದು ಕಾಳುಗಳು ಆ ಥರ ಸ್ಮೆಲ್ ಬರುತ್ತೆ. ಸೊ ಆ ಥರ ಸ್ಮೆಲ್ ಇದ್ದಾಗೆ ನಾನು ಅಡುಗೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಅದೇನಾದರೂ ಸ್ವಲ್ಪ ಸಲಾಡ್ ಏನಾದರೂ ಮಾಡ್ತೀನಿ, ಏನಾದರೂ ಪಲ್ಯ ಏನಾದರೂ ಮಾಡಿಬಿಟ್ರೆ ಅದೇ ಸ್ಮೆಲ್ ಬಂದುಬಿಡುತ್ತೆ. ಸೊ ಪಲ್ಯ ಆವಾಗ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ. ಬಟ್ ಇದು ತುಂಬಾ ಚೆನ್ನಾಗಿತ್ತು. ಯಾವುದೇ ಥರ ಸ್ಮೆಲ್ ಏನೂ ಇದ್ದಿಲ್ಲ, ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು. ನಾನು ತಿಂದು ನೋಡಿದ ಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದೆ. ಸೊ ಅದು ಪಲ್ಯ ಮಕ್ಕಳು ತಿಂತಾರೆ ಅಂತಂದೇಳಿ ನಾನು ಅದನ್ನು ಕಾಳಿನ ಪಲ್ಯ ಮಾಡಿದ್ದೆ ಇವತ್ತು. ಸೊ ಕಾಳಿನ ಪಲ್ಯ ಮಾಡೋದು ಏನಿಲ್ಲ ಫ್ರೆಂಡ್ಸ್, ಫಸ್ಟಿಗೆ ನಾನು ಹಿಟ್ಟೆಲ್ಲ ಕಲಿಸ್ಕೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಈಗ ಇತ್ತೀಚೆಗೆ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಚಪಾತಿ ಹಿಟ್ಟನ್ನ ತುಂಬ ತೆಳ್ಳಗೆ ಕಲಿಸ್ಬಿಡ್ತೀನಿ, ನಾನು ಸ್ವಲ್ಪ ಸ್ಮೂತಾಗಿ ಬರಲಿ ಅಂತಂದೇಳಿ. ಬಟ್ ಅದು ಉದ್ದಬೇಕಾದ್ರೆ ತುಂಬ ಅಂಟ್ಕೊತಾ ಇರ್ತೈತಿ, ಮತ್ತು ಜಾಸ್ತಿ ಒಣ ಹಿಟ್ಟು ಹಾಕ್ಬೇಕಾಗ್ತೈತಿ. ಸೊ ಅದಕ್ಕೆ ಇವಾಗ ಸ್ವಲ್ಪ ಗಟ್ಟಿಯಾಗಿ ಕಲಸಿ ನಾನು ಎತ್ತಿಟ್ಟಿದ್ದೀನಿ, ಸ್ವಲ್ಪ ನೆನ್ಕೊಳ್ಳಿ ಚೆನ್ನಾಗಿ ಅಂತಂದೇಳಿ. ನಾನು ಪಲ್ಯ ಮಾಡೋ ಅಷ್ಟೊತ್ತಿಗೆ ಒಂದು 20 ನಿಮಿಷದಲ್ಲಿ ಬೇಗ ನೆಂದಿರ್ತೈತೆ ಹಿಟ್ಟು. ಇವಾಗ ನಾನು ಪಲ್ಯ ಮಾಡಲಿಕ್ಕೆ ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ, 2 ಟೊಮೆಟೊನ ತೊಗೊಂಡಿದ್ದೀನಿ, ಆ್ಯಂಡ್ 2 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಕಾಳಿನ ಪಲ್ಯ ಎಲ್ಲದಕ್ಕೂ ಬೆಳ್ಳುಳ್ಳಿ ಹಾಕಿದರೆ, ಎಲ್ಲ ಕಾಳಿನ ಪಲ್ಯಕ್ಕೂ ಬೆಳ್ಳುಳ್ಳಿನ ಹಾಕ್ಬೋದು. ಸೊ ಬೆಳ್ಳುಳ್ಳಿ ಹಾಕಿದರೆ ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಎಲ್ಲ ಕಾಳಿಗೂ ಪಲ್ಯಕ್ಕೆ ಬೆಳ್ಳುಳ್ಳಿ ಹಾಕಿದರೆ ಅದು ಒಂಥರ ಫ್ಲೇವರು ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಹಾಕಿ ಟ್ರೈ ಮಾಡಿ. ಸೊ ನಾನಿಲ್ಲಿ 2 ಬೆಳ್ಳುಳ್ಳಿನ ತೊಗೊಂಡು ಜಜ್ಕೊಂಡಿದ್ದೀನಿ. 2 ಟೊಮೆಟೊ, 2 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಎದ್ದೇಳ್ತಾಳೆ ಅಂತಂದೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಯಾಕೆಂದರೆ ನಾನು ಅಡುಗೆ ಮಾಡೋ ಟೈಮಿಗೆ ಅವಳು ಕರೆಕ್ಟಾಗಿ ಎದ್ದುಬಿಡ್ತಾಳೆ. ಬೆಳಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ರಾತ್ರಿ ಆಗಲಿ, 3 ಟೈಮು ಅಷ್ಟೇ. ಅವಳು ನಾನು ಯಾವಾಗ ಅಡುಗೆ ಮಾಡ್ತಿರ್ತೀನೋ ಆವಾಗ ಬೇಗ ಎದ್ದು ಬಿಡ್ತಾಳೆ. ಸೊ ನೋಡಿ, ಈ ಥರ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ 2 ಅಷ್ಟೇ ತೊಗೊಂಡಿದ್ದೀನಿ. ಯಾಕೆಂದರೆ ಮಕ್ಕಳಿಗೆ ತಿನ್ನಲಿಕ್ಕೆ ಸ್ವಲ್ಪ ಖಾರ ಜಾಸ್ತಿ ಆಗಿಬಿಡುತ್ತೆ, ತಿನ್ನಲ್ಲ ಅಂತಂದೇಳಿ ನಾನು 2 ಅಷ್ಟೇ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಳಗ್ಗೆನೇ ಎಷ್ಟು ಮಳೆ ಬರ್ತಾಯಿತ್ತು ಅಂತಂದರೆ ಒಂಥರ ಮಳೆ ಹಿಡ್ಕೊಂಡ್ಬಿಟ್ಟಿತ್ತು. ಜಿಟಿ ಮಳೆ ನಮಗೆ 7 ಗಂಟೆ ಆಗಿಬಿಟ್ಟೈತೆ. ನಾನು ಬಿಡು ಇನ್ನೂ 6 ಗಂಟೆ ಅಂತಂದೇಳಿ ಎದ್ದೇಳ್ತೀನಿ, ಅಂದರೆ ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆಯಲ್ಲ, ಫುಲ್ ಚಳಿ ಇತ್ತು ಅಂತಂದೇಳಿ ಮಲ್ಕೊಂಡ್ಬಿಟ್ಟಿನಿ. ಇನ್ನೂ 6 ಗಂಟೆ ಬಿಡು ಅಂತ ಅಂದ್ಕೊಂಡು ಎದ್ದೆ. ನಾನು ಟೈಮ್ ನೋಡಿದಾಗ 7 ಗಂಟೆ ಆಗಿಬಿಟ್ಟಿತ್ತು. ಸೊ ಬೇಗ ಮಾಡಿಬಿಡೋಣ ಅಂತಂದೇಳಿ ಮೈಯು ಬೇರೆ ಅವ್ರ ಅಜ್ಜಿ ಮನೇಲಿದ್ದ.
ಅವನಿಗೆ ಅಂತ ಬಾಕ್ಸ್ ರೆಡಿ ಮಾಡಿ ಕಳ್ಸೋಣ ಅಂದ್ಕೊಂಡೆ, ಬಟ್ ಅಲ್ಲಿ ಅವ್ರ ಅಜ್ಜಿ ಪಡ್ಡು ಮಾಡಿದ್ರು ಅಂತ ಹೇಳಿದರು. ಸೊ ಪಡ್ಡನ್ನೇ ತಿನ್ಕೊಂಡು ಹೋಗ್ತೀನಿ. ಅವನಿಗೆ ಪಡ್ಡು ದೋಸೆ ಇದು ಬಿಟ್ಟರೆ ಏನು ಬೇಡ ಅಂತ ಹೇಳ್ತಾನೆ. ಸೊ ಚಪಾತಿನೇ ಇಷ್ಟಪಟ್ಟು ತಿಂತಾನೆ, ಬಟ್ ಪಡ್ಡು ದೋಸೆ ಇದ್ಮೇಲೆ ಮತ್ತು ಚಪಾತಿ ಏನು ಕೇಳಲ್ಲ. ಬಟ್ ಅಮ್ಮಗೆ ಚಪಾತಿ ಅಂದರೆ ಇಷ್ಟ ಆಗ್ತದೆ, ಪಡ್ಡು ಅಷ್ಟೊಂದು ಇಷ್ಟಪಡಲ್ಲ. ದೋಸೆ ಚಪಾತಿ ಚೆನ್ನಾಗಿ ತಿಂತಾಳವಳು. ಸೊ ಚಪಾತಿ ಮತ್ತು ಪಲ್ಯ ನಮ್ಮ ಡ್ಯಾಡಿಗೆ ಮಮ್ಮಿಗೆ ಕಳ್ಸೋಣ ಅಂದ್ಕೊಂಡು ಬೇಗ ರೆಡಿ ಮಾಡ್ತಾಯಿದ್ದೆ. ಸೊ ಕಳಿಸಿದ್ದೆ ನಾನು ಅವರಿಗೂ ಬೇಗ ಈ ಥರ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಪಲ್ಯಕ್ಕೆ ಫಸ್ಟು ಎಣ್ಣೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡಿ, ನಂತರ 2 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಫ್ರೈ ಮಾಡಿ, ಸೊ ಅದು ಫ್ರೈ ಆಗಿದ್ಮೇಲೆ ಸ್ವಲ್ಪ ಸಾಲ್ಟ್ ಹಾಕಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಟೊಮೆಟೊ ಎಲ್ಲ ಬೆಂದಿದ್ಮೇಲೆ ನಾವು ಮೊಳಕೆ ಕಟ್ಟಿರೋಂಥ ಕಾಳು ಅಥವಾ ಏನು ನೆನೆಸ್ಕೊಂಡಿಟ್ಟಿರೋಂಥ ಕಾಳನ್ನ ನಾವು ಹಾಕಿದರೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿಬಿಡಬೇಕು. ಎಣ್ಣೆಲಿ ಫ್ರೈ ಆಗಿದ್ಮೇಲೆ ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆ ಕಾಳೆಲ್ಲ ನೆಂದಿರುತ್ತಲ್ಲ, ಸೊ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಲೇ ಉರಿಬೇಕು. ಆಮೇಲೆ ಏನು ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ. ಸೊ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎಷ್ಟು ಬೇಕಷ್ಟು. ಸೊ ನಾನಿಲ್ಲಿ ಒಂದು 1/4 kg ಕಾಳು, 1/4 kgಗಿಂತ ಒಂದು 100 ಗ್ರಾಮ್ ಕಡಿಮೆ ಇತ್ತು, ಅಷ್ಟನ್ನು ಕಾಳು ತೊಗೊಂಡಿದ್ದೆ. ಸೊ ಅದಕ್ಕೆ ಜಾಸ್ತಿ ಖಾರ ಹಾಕೋದು ಬೇಡ, ಮಯು ಅಮ್ಮು ಇಬ್ಬರು ತಿಂತಾರೆ ಅಂತಂದೇಳಿ ನಾನು ಸ್ವಲ್ಪ ಖಾರದ ಪುಡಿನ ಹಾಕಿದ್ದೆ. ಈವನ್ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ನಲ್ಲ, ಸೊ ಖಾರದ ಪುಡಿ ಸ್ವಲ್ಪ ಕಡಿಮೆ ಹಾಕಿ ಫ್ರೈ ಮಾಡಿ, ನಮ್ಗೆ ಎಷ್ಟು ಬೇಕೋ ಅಷ್ಟು ಗ್ರೇವಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪ ಗ್ರೇವಿ ಇರಲಿ ಗಟ್ಟಿಯಾಗೇ ಇರಬೇಕು ಅಂತಂದರೆ ಒಂದು ಟೀ ಕುಡಿಯೋ ಕಪ್ಪಲ್ಲಿ ಒಂದು ಕಾಲು ಲೋಟದಕ್ಕಿಂತ ಕಡಿಮೆ ಸ್ವಲ್ಪ ಅಷ್ಟೇ ನೀರು ಹಾಕಿ ಸ್ವಲ್ಪ ಬೇಯೋ ಥರ ನಾನು ಸ್ವಲ್ಪ ಇಷ್ಟೇ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದಿರಲ್ಲ ಇಷ್ಟೇ ಹಾಕ್ಕೊಂಡಿದ್ದೀನಿ. ಸೊ ಟೀ ಕುಡಿಯೋ ಲೋಟದಲ್ಲಿ ಒಂದು ಕಾಲು ಲೋಟ ಹಾಕ್ಕೊಂಡ್ರೆ ಸಾಕು. ಸೊ ಗಟ್ಟಿ ಇರಬೇಕಲ್ವ, ಸೊ ಚಪಾತಿ ತಿನ್ನಲಿಕ್ಕೆ ಸ್ವಲ್ಪ ಗ್ರೇವಿ ಜಾಸ್ತಿ ಇರಬಾರ್ದು, ಸ್ವಲ್ಪ ಇದ್ದರೆ ನಡೆಯುತ್ತೆ. ಸೊ ಅದಿಷ್ಟು ನೀರು ಹಾಕಿ ಸಾಲ್ಟ್ ಎಲ್ಲ ಕರೆಕ್ಟಾಗಿದ್ದೀನಾ ಅಂತಂದೇಳಿ ನೋಡಿಕೊಂಡು ನಾವು ಒಂದೇ ಒಂದು ವಿಷಲ್ ಓಡಿಸಿದ್ರೆ ಸಾಕು. ಯಾಕೆಂದರೆ ನೆನ್ನೆನೇ ಬೆಂದಿರುತ್ತಲ್ಲ ಕಾಳು, ಅಂದರೆ ನೆನೆಸಿಟ್ಟಿರ್ತೀವಲ್ಲ ಕಾಳು, ಸೊ ಸ್ವಲ್ಪ ಮೆತ್ತಗಾಗಿರುತ್ತೆ. ಇವಾಗ ಒಂದೇ ಒಂದು ವಿಷಲ್ ಹೊಡಿಸಿದ್ರೆ ಸಾಕು, ಚೆನ್ನಾಗಾಗುತ್ತೆ. ಸೊ ಒಂದು ವಿಷಲ್ ಹೊಡಿಸಿ ನಾನು ಬೇಗ ಚಪಾತಿ ಮಾಡೋಣ ಅಂತಂದೇಳಿ ಚಪಾತಿ ಮಾಡ್ತಾಯಿದ್ದೆ. ಆಲ್ರೆಡಿ 8:30 ಏನೋ ಆಗಿತ್ತು, ಇನ್ನೂ ಆದರೂ ಮಳೆ ಬರ್ತಾನೇ ಇತ್ತು. ಮಳೆ ಬರುವಾಗ ಅಡುಗೆ ಮಾಡೋಕ್ಕಂದರೆ ತುಂಬಾ ಖುಷಿಯಾಗುತ್ತೆ ನನಗಂತೂ. ಅದರಲ್ಲೂ ಬಿಸಿ ಅಡುಗೆ ಮಾಡ್ಕೋಬೇಕು ಮತ್ತು ಖಾರ ಸ್ಪೈಸಿ ಆಗಿರೋದು ತಿಂದರೆ ಒಂದು ಸಕ್ಕತ್ತಾಗಿರುತ್ತೆ ಅಂತಂದೇಳಿ. ಸೊ ಇದೊಂದು ಸ್ವಲ್ಪ ಚಪಾತಿ ಹೀಟ್ ಐಟಮ್ ಅಲ್ವಾ, ಸೊ ಅದಕ್ಕೆ ಬೇಗ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡೆ. ಬಟ್ ಅವರಿಗೆಲ್ಲ ಬಾಕ್ಸಿಗೆ ಕಳಿಸಿ ನಾನು ನನ್ನ ಹಸ್ಬೆಂಡು ಮಯೂನ ಬಿಟ್ಟು ಬಂದಮೇಲೆ ತಿಂತೀನಿ ಅಂತಂದೇಳಿ ಹಾಗೆ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು ಅಂತಂದೇಳಿ ಅವ್ರ ಅಜ್ಜಿ ಮನೆಯಿಂದ ಹಂಗೆ ಕರ್ಕೊಂಡೋದ್ರು. ನಾನು ಇಲ್ಲಿ ಹಿಟ್ಟು ಕಲಿಸಿದ್ನಲ್ಲ, ಸೊ ಅದನ್ನೆಲ್ಲ ನೀಟಾಗಿ ನಾದ್ಕೊಂಡು ಮತ್ತು ಇನ್ನೊಂದು ಸರಿ ಸೊ ಎಷ್ಟು ಬೇಕೋ ಅಷ್ಟು ಚಪಾತಿ ಉಳ್ಳು ಮಾಡಿಕೊಂಡು, ಸೊ ನಾನು ಫಸ್ಟು ನಾರ್ಮಲ್ ಚಪಾತಿ ಯಾವಾಗಲೂ ಮಾಡೋ ಥರ ಮಾಡಿಬಿಟ್ಟೆ. ಬಟ್ ಆಮೇಲೆ ಗೊತ್ತಾಯಿತು ಅಮ್ಮಗೆ ಪದ್ರಿನ ಚಪಾತಿ ಇಷ್ಟಪಡ್ತಾಳೆ ಅಂತಂದೇಳಿ, ಸೊ ಎಲ್ಲನೂ ಪದ್ರಿನ ಚಪಾತಿ ಮಾಡಿ, ಸೊ ನೀಟಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಪದ್ರಿನ ಚಪಾತಿ ಸಕ್ಕತ್ತಾಗಿರುತ್ತೆ. ಬಟ್ ಏನು ಪೇಷನ್ಸ್ ಬೇಕು, ನಿಂತ್ಕೊಳ್ಳೋಕ್ಕೆ ಟೈಮ್ ಇರಬೇಕು, ಮತ್ತು ಟೈಮ್ ಚೆನ್ನಾಗಿದ್ದಾಗೆ ಟೈಮ್ ಜಾಸ್ತಿ ಇದ್ದಾಗೆ ನಾವು ಚೆನ್ನಾಗಿ ಪದ್ರಿನ ಚಪಾತಿ ಮಾಡಿಕೊಂಡು ಆರಾಮಾಗಿ ಎಷ್ಟು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಸೊ ಬಾಯಲ್ಲಿಟ್ರೆ ಹಂಗೆ ಕರಗೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಪದ್ರಿನ ಚಪಾತಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ನಾನ್ ವೆಜ್ ಗ್ರೇವಿ ಇದಕ್ಕೂ ಸಕ್ಕತ್ತಾಗಿರುತ್ತೆ, ಚಿಕನ್ ಇಲ್ಲ ಮಟನ್ ಗ್ರೇವಿಗೆ ಸಕ್ಕತ್ತಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ನಾನು ಮುಂಚೆ ಎಲ್ಲ ಪದ್ರಿನ ಚಪಾತಿನೇ ಮಾಡ್ತಾಯಿದ್ದಿದ್ದು, ಬಟ್ ಇತ್ತೀಚೆಗೆ ಟೈಮ್ ಆಗಲ್ಲ, ಏನೋ ಒಂದು ಮಾಡ್ಕೊಂಡು ತಿಂದರೆ ಸಾಕಲ್ಲಪ್ಪ ರುಚಿಯಾಗಿದ್ದು ಅಂತ ಅಂದ್ಕೊಂಡು ಸೊ ಈ ಥರ ನಾರ್ಮಲಾಗೆ ಮಾಡ್ತಾಯಿದ್ದೆ. ಬಟ್ ಇದು ನೋಡಿರಿ ಪದ್ರಿನ ಚಪಾತಿನ ಮಾಡ್ತಾಯಿದ್ದೀನಿ. ಒಂದು ಚಪಾತಿ ಮಾತ್ರ ಹಂಗೆ ನಾರ್ಮಲಾಗಿ ಮಾಡಿ, ಇನ್ನೆಲ್ಲ ಈ ಥರ ಪದ್ರಿನ ಚಪಾತಿನ ಮಾಡ್ತಾಯಿದ್ದೆ. ಸೊ ಮಾಡಿದ ತಕ್ಷಣವೇ ಫುಲ್ಲೆಲ್ಲ ಮುಗಿಸಿ ನಾನು ಬಾಕ್ಸಿಗೆ ಕಟ್ಟಿ ಅಮ್ಮಗೆ ನಾನು ತಿನ್ಸೋಣ ಅಂತಂದೇಳಿ ಕೂತ್ಕೊಂಡೆ. ಅವಳಿಗೆ ಫಸ್ಟು ಅವ್ರು ಫ್ರೆಶ್ ಅಪ್ ಮಾಡಬೇಕಿತ್ತು, ಅವಳಿನ್ನೂ ಮಲ್ಕೊಂಡಿದ್ಲಲ್ಲ. ಸೊ ಆಮೇಲೆ ನಾನು ಚಪಾತಿ ಉದ್ದಬೇಕಾದ್ರೆ ಅವಳು ಎದ್ದು ಬಂದು ಅವಳು ಯಾವಾಗಲೂ ಅಷ್ಟೇ ಅವಳದು ನಾನು ಕೆಲವೊಂದಿಷ್ಟು ವಿಡಿಯೋ ಮಾಡಬೇಕು ಅಂತ ಅಂದ್ಕೊತಿರ್ತೀನಿ. ಬಟ್ ನನ್ನ ಕೈಯಲ್ಲಿ ಏನಾದರೂ ಇರುತ್ತೆ, ಫೋನ್ ಇಟ್ಕೊಳ್ಳೋಕೆ ಆಗಲ್ಲ. ಫೋನ್ ನೋಡಿದ ತಕ್ಷಣ ಅವಳು ಸುಮ್ಮನೆ ಬಿಡ್ತಾಳೆ, ಅವಳು ಆ್ಯಕ್ಷನೇ ಮಾಡಲ್ಲ. ಸೊ ಅದಕ್ಕೆ ಅವಳಿಗೆ ಗೊತ್ತಿಲ್ದಂಗೆ ಒನ್ ಡೇ ವಿತ್ ಅಮ್ಮು ಅಂತಂದೇಳಿ ಮಾಡ್ತೀನಿ, ಓಕೆನಾ.
ಇವಾಗ ಏನೇನೆಲ್ಲ ಕಲ್ತಿದ್ದಾಳೆ ಏನು ಅಂತಂದೇಳಿ. ಯಾಕಂದರೆ ಅಮ್ಮನ ಇಷ್ಟಪಡುವಂಥ ಜನಗಳು ತುಂಬಾ ಇದ್ದಾರೆ. ಸೊ ಅದಕ್ಕೆ ನಮಗೆ ಅಷ್ಟು ಖುಷಿಯಾಗಿದೆ. ಬಟ್ ನೀವು ನೋಡಿದ್ರೆ ಇನ್ನೂ ತುಂಬ ಖುಷಿ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ತುಂಬ ಚೆನ್ನಾಗಿ DM ಮಾಡ್ತಾಯಿದ್ರಿ, ಅಮ್ಮು ವಿಡಿಯೋಸ್ ಹಾಕಿ ಅಂತಂದೇಳಿ. ನಾನೊಂದು ಸ್ವಲ್ಪ ಇವಾಗ ಸ್ವಲ್ಪ ಚೆನ್ನಾಗಿ ಆಗಿದ್ದಾಳೆ, ಮತ್ತು ಏನಕ್ಕೆ ದೃಷ್ಟಿ ಎಲ್ಲ ಆಗಿಬಿಡುತ್ತೆ ಅಂತಂದೇಳಿ ನಾನು ಹಾಕಿದ್ದಿಲ್ಲ. ಬಟ್ ನೋಡೋಣ, ಒನ್ ಡೇ ನಾನು ಮುಂಚೆಯಿಂದನೇ ಹೇಳ್ತಾ ಇದ್ದೆ, ಒಂದು ಫುಲ್ ಡೇ ನಾನು ಅಮ್ಮು ಜೊತೆ ವಿಡಿಯೋ ಮಾಡಬೇಕು, ಅವಳು ಏನೇನೆಲ್ಲ ಮಾಡ್ತಾಳೆ, ಅವಳು ಏನೇನೆಲ್ಲ ಕಲ್ತಿದ್ದಾಳೆ ಇವಾಗ ಅಂತಂದೇಳಿ ಅಪ್ಡೇಟ್ಸ್ ಕೊಡೋಣ ಅಂತ ಅವಳ ಬಗ್ಗೆ. ಸೊ ತುಂಬಾ ಖುಷಿ ಪಡ್ತೀರಾ, ತುಂಬಾ ಫಾರ್ವರ್ಡ್ ಆಗಿಬಿಟ್ಟಿದ್ದಾಳೆ. ಆ್ಯಂಡ್ ಅವಳ ವಿಚಾರನ ಏನೋ ನಮ್ಮ ಮನೆಯವ್ರು ಏನೋ ಹೇಳ್ತಾಯಿದ್ರು, ನನಗೆ ಮರ್ತೇ ಹೋಗುತ್ತೆ. ಸೊ ಅವಳ ವಿಚಾರ ಏನೋ ಮಾತಾಡಿದ್ಲು ಅಂತಂದೇಳಿ ಹೇಳಿದರು, ನಾನು ಅದಕ್ಕೆ ನಗ್ತಾ ಇದ್ದೆ. ತುಂಬಾ ಮಾತಾಡಿ ಕಲ್ತಿದ್ದಾಳೆ. ಅಷ್ಟೇ ಚೆನ್ನಾಗಿ ಅರ್ಥ ಮಾಡ್ಕೊಳೋದು ಕೂಡ ಕಲ್ತಿದ್ದಾಳೆ. ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾಳೆ ಅಂತಂದರೆ, ನಾವು ಯಾವುದೇ ಥರನೇ ಮಾತಾಡಲಿ, ಯಾವುದ್ರ ಬಗ್ಗೆನೂ ಮಾತಾಡಲಿ ಕರೆಕ್ಟಾಗಿ ಆನ್ಸರ್ ಮಾಡಿಬಿಡ್ತಾಳೆ ಅವಳು. ಸೊ ಅಷ್ಟು ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ನಾನು ಅಷ್ಟು ಇನ್ನೂ ಗಮನ ಕೊಟ್ಟು ಅವಳಿಗೆ ಕಲಿಸ್ಬೇಕು ಅಂತಂದೇಳಿ ಇನ್ನೂ ಏನೂ ಕಲಿಸ್ತಾ ಇಲ್ಲ. ಅವ್ರ ಅಣ್ಣಂಗೆ ಏನು ಕಲಿಸ್ತೀನೋ ಅದನ್ನು ಕೇಳಿಸ್ಕೊಂಡೇ ಅವಳು ಕಲ್ತ್ಬಿಡ್ತಾಳೆ. ಆಮೇಲೆ ಅವನು ಹೇಳಿದಾದ್ಮೇಲೆ ಅವಳು ಕೂಡ ಹಂಗೆ ಪಟ್ ಅಂತ ಹೇಳಿಬಿಡ್ತಾಳೆ. ಅಷ್ಟು ಫಾರ್ವರ್ಡ್ ಇದ್ದಾಳೆ, ತುಂಬಾ ಶಾರ್ಪ್ ಇದ್ದಾಳೆ ಅವಳು. ಸೊ ಅವಳಿಗೆ ಅಂತ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ ನನಗೆ. ಬಟ್ ಏನೋ ಎಂಜಾಯ್ ಮಾಡ್ತೀನಿ ಅವಳ ಜೊತೆ, ಖುಷಿಯಾಗಿರ್ತೀನಿ. ಬಟ್ ಅವಳಿಗೆ ಅಂತ ಕಲಿಸ್ಬೇಕು. ಏನಾದರೂ ಸ್ಟೋರಿ ಕೇಳ್ತಾಳೆ, ಇಲ್ಲಾಂದರೆ ಸಾಂಗ್ ಹೇಳಮ್ಮ ಅಂತ ಹೇಳ್ತಾಳೆ. ಏನಾದರೂ ಹೇಳಬೇಕು ಅವಳ ಜೊತೆ ನಾನಿದ್ರೆ, ಅಂದರೆ ಅವಳಿಗೂ ಕೂಡ ತುಂಬಾ ಖುಷಿ ಪಟ್ಟಿರ್ತಾಳೆ. ನನಗೂ ಕೂಡ ತುಂಬಾ ಖುಷಿ ಅವಳ ಜೊತೆ ಇರಲಿಕ್ಕೆ. ಸೊ ನೋಡೋಣ, ಆದಷ್ಟು ಬೇಗನೆ ಮಾಡ್ತೀನಿ ಅವಳ ಜೊತೆ ಒಂದು ವ್ಲಾಗ್, ಫುಲ್ ಡೇ ವಿತ್ ಅಮ್ಮು ಅಂತ ಮಾಡ್ತೀನಿ, ಓಕೆನಾ. ಸೊ ಇವಾಗ ಬರ್ತಾಳೆ ತಡ್ರಿ ಈ ವಿಡಿಯೋದಲ್ಲಿ. ನಾನು ಏನೇ ಕೆಲಸ ಮಾಡಿದ್ರು, ಅಡುಗೆ ಕೆಲಸನ ಅವಳು ಇವಾಗಲೂ ಕೂಡ ರೆಸಿಪಿ ಏನೇನು ಮಾಡೋದಂತ ನಾನು ಹಿಂಗೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಅವಳು ಇಲ್ಲೇ ಇದ್ದಾಳೆ, ಕೇಳಿಸ್ಕೊಳ್ಳಿ. ಅಮ್ಮ, ಚಿಕನಿಗೆ ಏನೇನೆಲ್ಲ ಹಾಕ್ಬೇಕಂತ ಹೇಳು. ತಪ್ಪುಡಿ. ಹಾಂ, ಮತ್ತೆ ಮಸಾಲೆ. ಹಾಂ, ಮಸಾಲೆ ಹಾಕ್ಬೇಕಾ? ನೆಕ್ಸ್ಟು ಉಪ್ಪಿನಕಾಯಿ ಹಾಕ್ತೀಯಾ? ಉಪ್ಪಿನಕಾಯಿ ಹಾಕ್ತಾರೆ ಯಾರಾದರೂ? ನೀನು ಅದೇನೋ ಈರುಳ್ಳಿ ಏನೇನೋ ಹೇಳ್ತಾ ಇದ್ದಲ್ಲ, ಏನೇನು ಹಾಕ್ಬೇಕಂತ? ಹಾಂ, ಮತ್ತೆ ಮೆಣಸಿನ್ಕಾಯಿ, ಮತ್ತೆ ದಪ್ಪ ಮೆಣಸಿನ್ಕಾಯಿ. ಹಾಂ, ಮತ್ತೆ ಟೊಮೆಟೊ. ಹಾಂ, ಟೊಮೆಟೊ. ಮತ್ತೆ ಬೇಗ. ಹಾಂ, ಸಕ್ಕರೆ ಹಾಕ್ತಾರೆ ಯಾರಾದರೂ? ಉಪ್ಪಿನಕಾಯಿ ಏನೇನೋ ಹೇಳ್ತೀಯಲ್ಲಮ್ಮ, ನೆನ್ನೆ ಎಷ್ಟು ಚೆನ್ನಾಗಿ ಹೇಳ್ದಲ್ಲ. ಇನ್ನು ಅವಳಿಗೆ ಗೊತ್ತಿಲ್ಲದಂಗೆ ನಾನು ಅವಳು ಹೇಳಬೇಕಾದ್ರೆ ವಿಡಿಯೋನ ಮಾಡ್ಕೋತೀನಿ. ಅವಳದು ಒರಿಜಿನಲ್ ವಾಯ್ಸ್ನೇ ನಾನು ವಿಡಿಯೋ ಮಾಡ್ಕೋತೀನಿ. ಅವಳಿಗೆ ಗೊತ್ತಿಲ್ಲ, ಈ ಥರ ಅವಳು ಕ್ಯಾಮ್ರಾ ಮುಂದೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡ್ತಾಳೆ. ಸೊ ಅದಕ್ಕೆ ಅವಳಿಗೆ ಗೊತ್ತಿಲ್ಲದಂಗೆ ನಾನು ನೆಕ್ಸ್ಟ್ ಮಾಡ್ಕೋತೀನಿ. ನಾನು ಏನೇ ಅಡುಗೆ ಮಾಡಬೇಕಾದ್ರೂ ಅವಳಿಗೆ ಪಕ್ಕಕ್ಕೆ ನಿಂತ್ಕೊಂಡ್ಬಿಡ್ತಾಳೆ. ಈ ಚೇರ್ ಹಾಕ್ಕೊಂಡು ನನ್ನ ಪಕ್ಕ ನಿಂತ್ಕೊಂಡ್ಬಿಡ್ತಾಳೆ, ಗ್ಯಾಸ್ ಕಟ್ಟೆ ಹತ್ರ. ಅಲ್ಲಿ ಇದ್ಕೊಂಡು, ಅಮ್ಮ ಒಂದು ಬೌಲ್ ಕೊಡಮ್ಮ, ಅಮ್ಮ ನನಗೊಂದು ಸ್ವಲ್ಪ ಎಣ್ಣೆ ಹಾಕಮ್ಮ, ನನಗೊಂದು ಸ್ವಲ್ಪ ಈರುಳ್ಳಿ ಹಾಕಮ್ಮ, ನನಗೊಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕಮ್ಮ ಅಂತ ಎಲ್ಲದನ್ನು ದೊಡ್ಡವಳ ಥರ ಕೇಳ್ತಾ ಇರ್ತಾಳೆ. ಬಟ್ ಅಡುಗೆ ಮಾಡೋಕ್ಕೆ, ಕೆಲಸ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಫ್ರೆಂಡ್ಸ್ ಅವಳಿಗೆ ಈಗಲೇ. ಮತ್ತು ಇನ್ನೊಂದು ನಾನೇ ಶಾಕ್ ಆಗಿದ್ದೆ, ಮೊನ್ನೆ ಕಸ ಹೊಡೆದಿದ್ಲು ಅವಳು. ಎಷ್ಟು ಚೆಂದ ಹೊಡೆದಿದ್ಲು ಅಂತಂದರೆ ಫುಲ್ಲು ನೀಟ್ನೆಸ್ಸಾಗಿ ಕಸ ಹೊಡೆದಿದ್ಲು. ಒಂದು ಸ್ವಲ್ಪನೂ ಕಸ ಇದ್ದಿದ್ದಿಲ್ಲ, ಫುಲ್ ಕಸ ಇತ್ತು. ಸೊ ನಾನು ಇನ್ನೇನು ಕಸ ಹೊಡಿಬೇಕಮ್ಮ, ನಾನು ಬರ್ತೀನಿ, ಕಸ ಹೊಡೆದ್ಮೇಲೆ ಕುತ್ಕೊಳ್ಳಂತೆ ನೀನು ಅಂತಂದೇಳಿ ನಾನು ಹೋಗಿ ಅಡುಗೆ ರೂಮಲ್ಲಿ ನಿಂತ್ಕೊಂಡಿದ್ದೆ. ಅವಳೇ ಕಸ್ಮರ್ಗಿ ತೊಗೊಂಡು ಅವಳೇ ನೀಟಾಗಿ ಹೊಡ್ಕೊಂಡು ಸೀದಾ ಬಾಗ್ಲ ಹತ್ರ ಹೋಗಿ ದಬ್ಬಿಟ್ಟಿದ್ಲು. ಅಮ್ಮ ಆಯ್ತಮ್ಮ ಕಸ ಹೊಡೆದಿದ್ದು. ಅಯ್ಯೋ ಹೆಂಗೆ ಹೊಡೆದೆ ಅಂತಂದೇಳಿ ನಾನು ನೋಡ್ತೀನಿ, ಎಷ್ಟು ಸಕ್ಕದಾಗಿ ಹೊಡೆದಿದ್ಲು, ಫುಲ್ಲು ನೀಟ್ನೆಸ್ಸಾಗಿ ಹೊಡೆದಿದ್ಲು. ನಾನೇ ಶಾಕ್ ಆಗಿಬಿಟ್ಟೆ. ಅದನ್ನೊಂದು ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಏನಾದರೂ ಅವಳು ಆ ಥರ ಎಲ್ಲ ಮಾಡಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಂಗೆ ಯಾರಂದ್ರೆ ಇಷ್ಟ? ಅಮ್ಮ ಇಷ್ಟರ? ಮತ್ತೆ ತಾತ ಇಷ್ಟನಾ? ಮತ್ತೆ ಅನು ಅಜ್ಜಿ. ಮತ್ತೆ ನೀನೇ ಇಷ್ಟನಾ? ಮತ್ತು ಪಪ್ಪ ಇಷ್ಟ ಇಲ್ಲ? ನೀನು ಯಾರು ಮಗಳು? ಮತ್ತೆ ಪಪ್ಪ, ಮಮ್ಮ, ತಾತ. ಅಮ್ಮ ಸಾಂಗ್ ಹೇಳಮ್ಮ ಒಂದು. ಹೇಳು ಬೇಗ, ಹೇಳು ಕಲಿತ ಹುಡುಗಿ ಹೇಳು, ಹೇಳಮ್ಮ ಬೇಗ.
ಇದು ನಾಗದ ಬಂದಿತ್ತ ಅತಿ ತಾಯಿ ಮತ್ತು ಬಿಟ್ಟಂತು ಮತ್ತೆ ಡುಮ್ ಡುಮ್ ಹೇಳು. ಡುಮ್ 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 ಮತ್ತೆ ಡುಮ್ 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 ಆರೆಂಜ್ ಆರೆಂಜ್ ಮತ್ತೆ ಜನವರಿ ಫೆಬ್ರವರಿ ಹೇಳಿ. ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಮೇ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್. ಹೌದಲ್ಲ. ಇಷ್ಟು ಅಮ್ಮದಾಯಿತು. ಆ್ಯಂಡ್ ನೆಕ್ಸ್ಟ್ ನಾನು ಸ್ಕಿನ್ ಕೇರ್ಗೆ ಇವಾಗ ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ತೋರಿಸಿದ್ದೆ ರೀಲ್ಸಲ್ಲೆಲ್ಲ. ಸೊ ಅದ್ರ ಬಗ್ಗೆ ಲಿಂಕ್ನ ಕೇಳ್ತಾಯಿದ್ರು, ನಾನು ತುಂಬ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಈ ಒಂದು ವಿಡಿಯೋ ಕೆಳಗಡೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಬಂದು ಮಾಯ್ಶ್ಚರೈಸರು ಸಿಂಪಲ್ ಅಂತಂದು ಹೇಳಿ, ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಇದ್ರದ್ದು ಪ್ರೈಸ್ ಬಂದು 499 ಆಗಿರುತ್ತೆ. ಆ್ಯಂಡ್ ಇದು ಸೆಟಾಫಿಲ್ ಆಯಿಲ್ ಕ್ಲೆನ್ಸರ್ ಇದು. ಆ್ಯಂಡ್ ಇದನ್ನು ಏನು ಸೆನ್ಸಿಟಿವ್ ಸ್ಕಿನ್ ಮತ್ತು ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಓಪನ್ ಪೋರ್ಸ್ಗೆಲ್ಲ ಕಡಿಮೆ ಆಗ್ತೈತೆ. ಆ್ಯಂಡ್ ಅದು ಪ್ರೈಸ್ ಬಂದು 389 ನೋಡಿದ್ರಲ್ಲ. ಸೊ ಇದು ಒಂದು ಪ್ಲಮ್ ಅವ್ರ ಕಡೆಯಿಂದ, ಪ್ಲಮ್ ಬ್ರ್ಯಾಂಡಿಂದು. ಸೊ ರೈಸ್ ವಾಟರ್ ನಿಯಾಸಿನಮೈಡ್ ಟೋನರ್ ಅಂತ. ಸೊ ಇದು ಮೇಕಪ್ಗಿಂತ ಮುಂಚೆ ಆ್ಯಂಡ್ ಡೈಲಿ ಬೇಸ್ ಸ್ಕಿನ್ ಕೇರಲ್ಲಿ ಇದು ಕೂಡ ಯೂಸ್ ಮಾಡಬೇಕು. ಸೊ ಪೋರ್ಸ್ಗಳೆಲ್ಲ ಟೈಟ್ ಆಗುತ್ತೆ ಆ್ಯಂಡ್ ಫುಲ್ ಕ್ಲೋಸ್ ಆಗುತ್ತೆ. ಪೋರ್ಸ್ ಇದ್ದವರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಇದು ಪ್ರೈಸ್ ಬಂದು 440 ರುಪೀಸು. ಆ್ಯಂಡ್ ಇದು ಸಿರಮು, ಇದು ನೈಟ್ ಅಷ್ಟೇ ಯೂಸ್ ಮಾಡೋದು. ಮಿನಿಮಲಿಸ್ಟ್ ಅಂತಂದೇಳಿ ಸ್ಯಾಲಿಸಿಲಿಕ್ ಆ್ಯಸಿಡ್, ಇದು ಕೂಡ ಸೆನ್ಸಿಟಿವ್ ಸ್ಕಿನ್ಗೆ ಮತ್ತು ಆಯಿಲ್ ಸ್ಕಿನ್ಗೆ ಯೂಸ್ ಮಾಡೋದು, ಡ್ರೈ ಸ್ಕಿನ್ ಅಲ್ಲ. ಸೊ ಇದರಲ್ಲಿ ಸ್ಯಾಲಿಸಿಲಿಕ್ ಆ್ಯಸಿಡಿಂದು 2% ಹಾಕಿರುತ್ತೆ, 2% ಇರುತ್ತೆ. ಸೊ ಇದ್ರ ಪ್ರೈಸ್ ಬಂದು 249 ರುಪೀಸ್ ಆಗಿರುತ್ತೆ. ಸೊ ಇದಿಷ್ಟು ನನ್ನ ಡೇ ಆ್ಯಂಡ್ ನೈಟ್ ಸ್ಕಿನ್ ಕೇರ್ ಐಟಮ್ ಆಗಿರುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡಿದಾಗಿಂದನೂ ನನ್ನ ಸ್ಕಿನ್ ಬಗ್ಗೆ ತುಂಬಾ ಏನೋ ಒಳ್ಳೆಯ ಒಂದು ರಿಸಲ್ಟ್ನ ಹೇಳ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಹಂಗೆ ಹೇಳ್ತಾ ಇರ್ತಾರೆ, ಏನು ಇಷ್ಟು ಬೆಳ್ಳಗಾಗ್ತಿದೆಯಾ ಹಂಗೆ ಹಿಂಗೆ ಅಂತ, ಏನೋ ಒಂಥರ ಮುಖದಲ್ಲಿ ಗ್ಲೋ ಇರ್ತೈತೆ ಅಂತ ಹೇಳ್ತಿರ್ತಾರೆ. ಬಟ್ ಇದಕ್ಕೆಲ್ಲ ಕಾರಣ ಏನು ಗೊತ್ತಾ, ನಾವು ಇಷ್ಟು ಚೆನ್ನಾಗಿ ಸ್ಕಿನ್ ಕೇರ್ನ ಮಾಡ್ತೀವಿ. ಆ್ಯಂಡ್ ನಾನು ಆಲ್ಮೋಸ್ಟ್ ಇವಾಗ ಮೇಕಪ್ ಮಾಡ್ಕೊಳ್ಳಿಕ್ಕೆ ತುಂಬಾ ಕಡಿಮೆ ಮಾಡಿದ್ದೀನಿ. ನಾನು ಏನೂ ಹಚ್ತಾನೆ ಇಲ್ಲ, ಬಟ್ ಸ್ಕಿನ್ ಕೇರ್ ಮಾತ್ರ ಮಿಸ್ ಮಾಡ್ದೇ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಈ ಒಂದು ಐಟಮ್ಸ್ ನಾನು ತೋರಿಸಿದ್ದೀನಿ. ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿರುತ್ತೆ, ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.